ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲಲ್ಲಿ ಏನೆಲ್ಲ ಆಗುತ್ತೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಒಂದು ಕಡೆ ಶ್ರುತಿ ಮತ್ತು ರವಿ ದಿನನಿತ್ಯ ಅವರದೊಂದು ಜಗಳ ಆಗಿರಲಿ ಮತ್ತು ಸರಿಯಾಗೋದಾಗಲಿ ನಡೀತಾನೆ ಇದೆ ಅಂತ ಹೇಳ್ಬೋದು. ಅಲ್ಲಿ ವಾಸುದೇವ್ ಮತ್ತು ಅವನ ಹೆಂಡತಿನೂ ಕೂಡ ಹೇಗಾದರೂ ಮಾಡಿ ಬೇರೆ ಮಾಡಲೇಬೇಕು, ರಂಗನಾಥ್ ಮತ್ತು ರವಿ ಮಧ್ಯೆ ಇರುವ ಸಂಬಂಧನ ಪೂರ್ತಿಯಾಗಿ ಕಡಿಬೇಕು, ಆವಾಗ ನಮ್ಮ ಕಡೆ ಬರಬೇಕು ಅನ್ನೋದು ವಾಸುದೇವನ ಐಡಿಯಾ ಅಂತಲೇ ಹೇಳ್ಬೋದು. ಈಗ ಶ್ರುತಿಗೆ ಮತ್ತು ರವಿಗೆ ಒಂದು ದೊಡ್ಡ ಸಾಕ್ಷ್ಯ ಸಿಕ್ಕಿದೆ. ಯಾವುದೇ ಕಾರಣಕ್ಕೂ ಕೂಡ ರಂಗನಾಥ್ ಮನೆಯವರು ತಪ್ಪು ಮಾಡಿಲ್ಲ, ಸೂರ್ಯ ತಪ್ಪು ಮಾಡಿಲ್ಲ, ಅದೇ ರೀತಿ ಮೀನನ್ನು ಕೂಡ ಕದ್ದಿಲ್ಲ ಅನ್ನೋದು ಈಗ ಶ್ರುತಿಗೆ ಮತ್ತು ರವಿಗೆ ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಈಗಾಗಲೇ ಶ್ರುತಿ ಮನೆಗೆ ಆ ಒಂದು ಕರಿಮಣಿ ಶಾಸ್ತ್ರದ ಒಂದು ವಿಡಿಯೋ CD ತಂದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದು ಶ್ರುತಿ ಕೈಗೆ ಸೇರಿದೆ ಅಂತ ಹೇಳ್ಬೋದು. ಶ್ರುತಿ ಇದನ್ನು ಹಾಕಿ ನೋಡೋದಂತ ಖುಷಿಯಿಂದ ಬರ್ತಾಳೆ ಅಂತಲೂ ಹೇಳ್ಬೋದು. ಅಲ್ಲಿ ರವಿನೂ ಕೂಡ ಬರ್ತಾಳೆ. ಇಲ್ಲಿ ಯಾವುದೇ ಒಂದು ವಿಷಯನೂ ಕೂಡ ವಾಸುದೇವನಿಗೆ ಗೊತ್ತಿಲ್ಲ ಅಂತಲೇ ಹೇಳ್ಬೋದು. ಇದನ್ನು ಪೂರ್ತಿಯಾಗಿ ನೋಡ್ತಾರೆ, ಆವಾಗ ಗೊತ್ತಾಗುತ್ತೆ. ಇಲ್ಲಿ ನೀವು ಒಂದು ಹಾರದಲ್ಲಿ ಅವಳ ಸರ ಕೆಳಗೆ ಬಿದ್ದಿದ್ದು, ಅದೇ ರೀತಿ ಮೀನು ಅದನ್ನು ಕರಿಯಕ್ಕೆ ಬಂದಿದ್ದು, ಅದೇ ರೀತಿ ಅದನ್ನು ನೋಡಿ ಸರನ ತೆಗಿಯಕ್ಕೆ ಬಂದಿದ್ದು, ಅದೇ ರೀತಿ ವಾಸುದೇವಿಗೆ ಎಷ್ಟೇ ಹೇಳಿದ್ರು ಕೂಡ ಮೀನ ಕಳ್ಳಿ ಅಂತ ಅಪಾದನೆ ಮಾಡೋದು. ಅದೇ ರೀತಿ ಇಲ್ಲಿ ದೊಡ್ಡ ಜಗಳನೇ ಆಗೋದು. ಏನಪ್ಪ ಅಂದರೆ ಅಲ್ಲಿ ನೀವು ನೋಡಿರೋ ಪ್ರಕಾರ ವಾಸುದೇವ್ ದೊಡ್ಡಕ್ಕಾಗಿ ಕೂಗ್ತಾನೆ, ಮೀನನ್ನು ಕೂಡ ಬಂದು ಇಲ್ಲಿ ಸೂರ್ಯನ ತಬ್ಕೊಂಡು ನಾನೇನು ತಪ್ಪು ಮಾಡಿಲ್ಲ ಅಂತಾಳೆ. ಅದೇ ರೀತಿ ರಂಗನಾಥ್ ಕೂಡ ವಾಸುದೇವನಿಗೆ ಬೈತಾನೆ ಅಂತ ಹೇಳ್ಬೋದು. ಸೂರ್ಯ ಆದಷ್ಟು ತಾಳ್ಮೆನೂ ಕೂಡ ಹಿಡ್ಕೊಂಡಿದ್ದನ್ನು ಕೂಡ ನೋಡ್ತಾರೆ ಅಂತ ಹೇಳ್ಬೋದು. ಅದಾದ ನಂತರ ಇನ್ನೊಂದು ವಿಷಯ ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಸೂರ್ಯನು ಮತ್ತು ವಾಸುದೇವನಿಗೆ ಹೊಡೆದಿದ್ದು ಕೂಡ ನೋಡ್ತಾರೆ. ಯಾವ್ಯಾವ ಕಾರಣಕ್ಕೋಸ್ಕರ ಇಲ್ಲಿ ದೊಡ್ಡ ಜಗಳ ಆಯಿತು ಅನ್ನೋದು ಶ್ರುತಿ ಮತ್ತು ರವಿ ನೋಡ್ತಾರೆ ಅಂತಲೇ ಹೇಳ್ಬೋದು. ಇದರಿಂದ ಶ್ರುತಿಗೂ ಕೂಡ ಬಹಳ ಬೇಜಾರಾಗುತ್ತೆ, ರವಿಗೂ ಕೂಡ ಸ್ವಲ್ಪ ನೋಡಿ ಬೇಜಾರಾಗುತ್ತೆ. ನಾವು ಸುಮ್ಮನೆ ಮೀನಾ ಮತ್ತು ಸೂರ್ಯ ಮೇಲೆ ತಪ್ಪು ತಿಳ್ಕೊಂಡು ಅವರಿಬ್ಬರಿಗೂ ಕೂಡ ಬೇಜಾರಾಗುತ್ತೆ ಅಂತ ಹೇಳ್ಬೋದು. ಇದರಿಂದ ಇಲ್ಲಿ ವಾಸುದೇವ್ ಮೇಲೆ ಕೂಡ ಸಿಟ್ಟು ಬರುತ್ತೆ ರವಿಗೂ ಮತ್ತು ಇಲ್ಲಿ ಶ್ರುತಿಗೆ ಅಂತ ಹೇಳ್ಬೋದು. ವಾಸುದೇವ್ ಮೇಲೆ ಕೂಗಕ್ಕೆ ಹೋಗ್ತಾನೆ ರವಿ ಅಂತ ಹೇಳ್ಬೋದು. ಈ ಥರ ದೊಡ್ಡ ತಪ್ಪು ಮಾಡಿದ್ದೀರಿ, ಯಾಕೆ ಈ ಥರ ತಪ್ಪು ಮಾಡಿದ್ದೀರಿ ಅಂತ. ಅದಕ್ಕೋಸ್ಕರ ವಾಸುದೇವನ ಹೆಂಡತಿ ಹೇಳ್ತಾಳೆ, ನೀನು ನಮಗೆ ಮುಖ್ಯ ಮಗಳೇ, ಅದಕ್ಕೋಸ್ಕರ ನಾವು ಈ ರೀತಿ ಒಂದು ಮಾಡೋದು, ನೀನು ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ. ಆವಾಗ ಶ್ರುತಿ ಹೇಳ್ತಾಳೆ, ನಾನು ಮಾಡಿರೋ ತಪ್ಪು ನಾನೇ ಸರಿ ಮಾಡ್ಕೋಬೇಕು, ನಿಮ್ಮಂಥ ತಂದೆ ತಾಯಿ ಪಡೆಯೋಕ್ಕೆ ನಾನು ಬಹಳಷ್ಟು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬೋದು. ಅದಾದ ನಂತರ ನೆಕ್ಸ್ಟ್ ಏನು ನಡೆಯುತ್ತಪ್ಪ ಅಂದರೆ ಶ್ರುತಿ ಮತ್ತು ರವಿ ರಂಗನಾಥ್ ಮನೆಗೆ ಹೋಗಿ ಸೂರ್ಯ ಮತ್ತು ಮೀನು ಅದೇ ರೀತಿ ಶಾಂತಿ ಹತ್ರನೂ ಅದೇ ರೀತಿ ರಂಗನಾಥ್ ಹತ್ರನೂ ಕೂಡ ಸಾರಿ ಕೇಳಿ ಮನೆಗೆ ಹೋಗ್ತಾರೆ ಅಂತ ಹೇಳ್ಬೋದು. ಇದು ಇವತ್ತಿನ ಎಪಿಸೋಡ್ ಅಂತ ಹೇಳ್ಬೋದು. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಸ್ನೇಹಿತರೆ.